ಮುರಳಿಯ ದಿನಾಂಕ 23/8/2026. ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ದಾದ ಮಧುಬನ. ರಿವೈಸ್ ಮುರಳಿ 31/3/2011. ಬಾಬಾ ತಿಳಿಸುತ್ತಾರೆ, ದೃಢ ಸಂಕಲ್ಪದ ಮೂಲಕ ಒತ್ತಡ ಮುಕ್ತ ಟೆನ್ಷನ್ ಫ್ರೀನ ಎಕ್ಸಾಂಪಲ್ ಆಗಿ ಎಲ್ಲರಿಗೂ ಆಧಾರ ಮೂರ್ತಿಯಾಗಿರಿ. ಮನಸ್ಸ ಶಕ್ತಿಯ ಮೂಲಕ ದುಃಖಿ ಆತ್ಮರಿಗೆ ಖುಷಿಯ ವರದಾನ ಕೊಡಿ. ದೃಢ ಸಂಕಲ್ಪದ ಮೂಲಕ ಟೆನ್ಷನ್ ಫ್ರೀನ ಉದಾಹರಣೆಯಾಗಿ ಎಲ್ಲರ ಆಧಾರ ಮೂರ್ತಿಯಾಗಿ ಮನಸ್ಸ ಶಕ್ತಿಯ ಮೂಲಕ ದುಃಖಿ ಆತ್ಮರಿಗೆ ಖುಷಿಯ ವರದಾನ ಕೊಡಿ. ಇಂದು ಗ್ರೇಟ್ ಗ್ರ್ಯಾಂಡ್ ಫಾದರ್ ತನ್ನ ಕೋಟಿಯಲ್ಲೂ ಕೆಲವರಲ್ಲಿಯೂ ಸಹ ಹಲವು ಮಕ್ಕಳ ಭಾಗ್ಯದ ರೇಖೆಗಳನ್ನು ನೋಡುತ್ತಿದ್ದಾರೆ. ಪ್ರತಿಯೊಬ್ಬರ ಮಸ್ತಕದಿಂದ ಹೊಳೆಯುತ್ತಿರುವ ದಿವ್ಯ ಹೊಳಪಿನ ನಕ್ಷತ್ರದ ಹೊಳಪು ನೋಡುತ್ತಿದ್ದಾರೆ. ನಯನಗಳಿಂದ ಸ್ನೇಹದ ರೇಖೆಯನ್ನು ನೋಡುತ್ತಿದ್ದಾರೆ. ಬಾಯಲ್ಲಿ ಜ್ಞಾನದ ರೇಖೆಯನ್ನು ನೋಡುತ್ತಿದ್ದಾರೆ. ಹೃದಯದಲ್ಲಿ ಹೃದಯ ರಾಮನ ಲವಲೀನ ರೇಖೆಗಳನ್ನು ನೋಡುತ್ತಿದ್ದಾರೆ. ಕೈಗಳಲ್ಲಿ ಜ್ಞಾನದ ಖಜಾನೆಗಳ ರೇಖೆಗಳನ್ನು ನೋಡುತ್ತಿದ್ದಾರೆ. ಕಾಲುಗಳಲ್ಲಿ ಪ್ರತಿ ಹೆಜ್ಜೆಯಲ್ಲಿ ಪದಮದ ರೇಖೆಯನ್ನು ನೋಡುತ್ತಿದ್ದಾರೆ. ಪ್ರತಿಯೊಬ್ಬ ಮಗು ಈ ರೇಖೆಗಳಲ್ಲಿ ನಂಬರ್ ವಾರಾಗಿ ಸಂಪನ್ನರಾಗಿದ್ದಾರೆ. ಇಂತಹ ಭಾಗ್ಯ ನೀವು ಮಕ್ಕಳಿಗೆ ಬಿಟ್ಟರೆ ಮತ್ತಾರಿಗೂ ಇರಲು ಸಾಧ್ಯವಿಲ್ಲ. ನಿಮಗಿಷ್ಟು ಶ್ರೇಷ್ಠ ಭಾಗ್ಯ ಪ್ರತಿಯೊಬ್ಬ ಮಗುವಿನಿಂದ ಹೊಳೆಯುತ್ತಿರುವುದು ಕಾಣುತ್ತಿದೆ. ಈ ಭಾಗ್ಯ ಅವಿನಾಶಿಯಾಗುವುದು ಏಕೆಂದರೆ ಕೊಡುವವರು ಅವಿನಾಶಿ ತಂದೆಯಾಗಿದ್ದಾರೆ. ಈ ಸಂಗಮ ಯುಗದಲ್ಲಿಯೇ ಅಂತಹ ಶ್ರೇಷ್ಠ ಭಾಗ್ಯ ಪ್ರಾಪ್ತವಾಗುವುದು. ಭವಿಷ್ಯದಲ್ಲಿಯೂ ಸಹ ಇದು ನಡೆಯುತ್ತಿರುತ್ತದೆ. ಈ ಸಂಗಮ ಯುಗ ಸರ್ವ ಪ್ರಾಪ್ತಿಗಳ ಯುಗವಾಗಿದೆ. ಯಾರೆಷ್ಟು ತಮ್ಮ ಭಾಗ್ಯವನ್ನು ಜಮಾ ಮಾಡಿಕೊಳ್ಳಲು ಬಯಸುತ್ತಾರೆ ಅಷ್ಟು ಅನೇಕ ಜನ್ಮಗಳ ಭಾಗ್ಯದ ಫಲ ಪ್ರಾಪ್ತವಾಗುತ್ತಾ ಇರುವುದು. ಈ ಸಂಗಮ ಯುಗದ ಮಹಿಮೆ ತಾವು ಮಕ್ಕಳೇ ತಿಳಿದುಕೊಂಡಿದ್ದೀರಾ. ಸಂಗಮ ಯುಗದ ಪ್ರಾಪ್ತಿಗಳು ಪೂರ್ತಿ ಕಲ್ಪದಲ್ಲಿ ಶ್ರೇಷ್ಠಕ್ಕಿಂತಲೂ ಶ್ರೇಷ್ಠವಾಗಿವೆ. ಬಾಬ್ದಾದ ನೋಡುತ್ತಿದ್ದಾರೆ, ಪ್ರತಿಯೊಬ್ಬ ಮಗು ಈ ಸಂಗಮ ಯುಗದ ಪ್ರಾಪ್ತಿಗಳಿಂದ ಎಷ್ಟು ಸಂಪನ್ನರಿದ್ದಾರೆಂದು. ತಾವೆಲ್ಲರೂ ಸಹ ಸರ್ವ ಪ್ರಾಪ್ತಿಗಳ ಅನುಭವದಲ್ಲಿ ಸದಾ ಇರುತ್ತೀರಾ ಅಥವಾ ಆಗಾಗ ಇರುತ್ತೀರಾ? ಅವಿನಾಶಿ ತಂದೆ ಅಂದಾಗ ಪ್ರಾಪ್ತಿಗಳು ಸಹ ಅವಿನಾಶಿ. ಬಾಬ್ದಾದರವರು ಪ್ರತಿಯೊಬ್ಬ ಮಗುವನ್ನು ಯಾವ ರೂಪದಲ್ಲಿ ನೋಡಲು ಬಯಸುತ್ತಾರೆ ಗೊತ್ತಿದೆ ಅಲ್ವಾ? ಬಾಬ್ದಾದ ಇದೇ ಬಯಸುತ್ತಾರೆ, ಪ್ರತಿಯೊಬ್ಬ ಮಗು ಸ್ವರಾಜ್ಯ ಅಧಿಕಾರಿ ರಾಜ ಆಗಿರಬೇಕು. ಸ್ವಯಂನ ಮೇಲೆ ಅಂದರೆ ಅರ್ಥ ಕರ್ಮೇಂದ್ರಿಯಗಳ ಮೇಲೆ, ಮನಸ್ಸು ಬುದ್ಧಿ ಸಂಸ್ಕಾರದ ಮೇಲೆ ರಾಜ ಆಗಿ ರಾಜ್ಯ ಮಾಡಬೇಕು. ಭವಿಷ್ಯದಲ್ಲಂತೂ ರಾಜ್ಯ ಅಧಿಕಾರಿ ಆಗುತ್ತೀರಾ, ಆದರೆ ಈಗ ಸ್ವರಾಜ್ಯ ಅಧಿಕಾರಿ ರಾಜ ಆಗಿರಬೇಕು. ಯಾವುದೇ ಕರ್ಮೇಂದ್ರಿಯ ತನ್ನ ನಿಯಂತ್ರಣದಲ್ಲಿ ಇರಬೇಕು. ಏಕೆಂದರೆ ತಂದೆಯ ಮೂಲಕ ಸರ್ವಶಕ್ತಿಗಳ ಖಜಾನೆ ಪ್ರಾಪ್ತವಾಗಿದೆ. ಅಂದಾಗ ಬಾಪ್ದಾದ ಪ್ರತಿಯೊಬ್ಬ ಮಗುವನ್ನು ಸ್ವರಾಜ್ಯ ಅಧಿಕಾರಿ ರಾಜ ರೂಪದಲ್ಲಿ ನೋಡಲು ಬಯಸುತ್ತಾರೆ. ಅಂದಾಗ ತಾವೆಲ್ಲರೂ ಸಹ ಸ್ವರಾಜ್ಯ ಅಧಿಕಾರಿಗಳಾಗಿದ್ದೀರಾ. ಮನಸ್ಸು ಬುದ್ಧಿಯ ಮೇಲೆ ರೂಲಿಂಗ್ ಪವರ್, ಕಂಟ್ರೋಲಿಂಗ್ ಪವರ್ ಬಂದಿದೆಯಾ? ಅಧೀನತೆ ಇಲ್ಲ ಅಲ್ವಾ? ಅಧಿಕಾರಿಗಳಾಗಿದ್ದೀರಾ. ಯಾವಾಗ ಬಾಬ್ದಾದರವರನ್ನು ಜೊತೆಯಲ್ಲಿ ಇಟ್ಟುಕೊಳ್ಳುತ್ತೀರಾ, ಒಂಟಿ ಆಗುವುದಿಲ್ಲ. ತಂದೆಯನ್ನು ಸದಾ ಸಾಥಿ ಮಾಡಿ ಇಟ್ಟುಕೊಂಡಿರುತ್ತೀರಾ. ಆಗ ಈ ಮನಸ್ಸು ಬುದ್ಧಿ ಸಂಸ್ಕಾರ ಯಾವುದೇ ರೀತಿಯಾದಂತಹ ಚಂಚಲತೆ ಮಾಡಲ್ಲ. ಅದಕ್ಕೆ ಶಕ್ತಿಯೂ ಇರುವುದಿಲ್ಲ ನಿಮ್ಮ ನಿಯಂತ್ರಣದಲ್ಲಿ ಇರದೇ ಇರಲಿಕ್ಕೆ. ಆದ್ದರಿಂದ ಬಾಬ್ದಾದರವರು ಶಕ್ತಿಯರಿಗೆ ಸದಾ ಹೇಳುತ್ತಾರೆ, ನಿಮ್ಮ ಯಾವ ಸ್ವರೂಪವನ್ನು ನೆನಪಿಟ್ಟುಕೊಂಡಾಗ ಎಂದಿಗೂ ಸಹ ಬಾಬಾರವರ ಜೊತೆಯನ್ನು ಮರೆಯುವುದಿಲ್ಲ. ಅದಾಗಿದೆ ಆ ಒಂದು ಸ್ಮೃತಿ ಸ್ವರೂಪ. ನಾವು ಶಿವಶಕ್ತಿಯರು, ಶಿವ ಮತ್ತು ಶಕ್ತಿ ಜೊತೆಯಲ್ಲಿ. ಈ ಸ್ಮೃತಿ ಮಾಯಾಜೀತ್ ಪ್ರಕೃತಿ ಜೀತರನ್ನಾಗಿ ಸ್ವತಃವಾಗಿ ಮಾಡುತ್ತದೆ.
ಏಕೆಂದರೆ ಬಾಬ್ದಾದರವರು ತಿಳಿಸಿದ್ದಾರೆ, ವರ್ತಮಾನ ಸಮಯದಲ್ಲಿ ಪ್ರಕೃತಿ ತನ್ನ ಕಾರ್ಯವನ್ನು ಮಾಡುತ್ತಿರುತ್ತದೆ. ಏಕೆಂದರೆ ಪ್ರಕೃತಿಯನ್ನು ಸಹ ಮನುಷ್ಯರು ಬೇಜಾರು ಮಾಡಿಸಿದ್ದಾರೆ. ಅಂದಾಗ ಪ್ರಕೃತಿಯೂ ಸಹ ಬೇಜಾರು ಮಾಡುತ್ತದೆ, ಬೇಜಾರು ಮಾಡಿಸುತ್ತೆ ಮನುಷ್ಯರಿಗೆ. ವರ್ತಮಾನದಲ್ಲಿ ನೋಡ್ತಾ ಇದ್ದೀರಾ, ಪ್ರಕೃತಿ ಒಂದಲ್ಲ ಒಂದು ರೂಪದಲ್ಲಿ ತನ್ನ ಕಾರ್ಯವನ್ನು ಮಾಡುತ್ತಲೇ ಇದೆ. ಆದರೆ ತಾವು ಪ್ರಕೃತಿ ಜೀತರಾಗಿ ಪ್ರಕೃತಿಯನ್ನು ಸಹ ಸತೋಪ್ರದಾನ ಮಾಡುತ್ತಿದ್ದೀರಾ. ಮನುಷ್ಯರಂತೂ ಪ್ರಕೃತಿಯ ಅಲ್ಚಲನ್ನು ನೋಡಿ ಭಯಪಡುತ್ತಾರೆ, ನಾಳೆ ಏನಾಗುವುದೆಂದು. ಆದರೆ ತಾವು ತಿಳಿದುಕೊಂಡಿದ್ದೀರಾ, ಒಳ್ಳೆಯದಕ್ಕಿಂತ ಒಳ್ಳೆಯದೇ ಆಗುವುದು. ಏಕೆಂದರೆ ಈಗ ಈ ಸಂಗಮ ಯುಗ ಸೃಷ್ಟಿ ಚಕ್ರದ ಅಮೃತ ವೇಳೆ ನಡೆಯುತ್ತಿದೆ. ಅಂದಾಗ ಅಮೃತ ವೇಳೆಯ ನಂತರ ಏನಾಗುವುದು? ಬೆಳಗಾಗುವುದು. ಅಂಧಕಾರ ಸಮಾಪ್ತಿಯಾಗಿ ಪ್ರಕಾಶ ಬರುವುದು. ಅಂದಾಗ ನಿಮಗೆ ಖುಷಿ ಇದೆ ಅಲ್ವಾ? ಈಗ ನಮ್ಮ ರಾಜ್ಯ ಸುಖಮಯ ಸಂಸಾರ, ಎಲ್ಲಿ ಪ್ರಕೃತಿಯೂ ಸಹ ಸುಖದಾಯಿ ಆಗಿರತ್ತೆ, ಆ ರಾಜ್ಯ ಬರುವುದು. ಖುಷಿ ಇದೆ ಅಲ್ವಾ? ಆ ರಾಜ್ಯದಲ್ಲಿ ದುಃಖ ಅಶಾಂತಿಯ ಹೆಸರು ಗುರುತು ಇರುವುದಿಲ್ಲ. ಏಕೆಂದರೆ ಈಗ ಸಂಗಮದಲ್ಲಿ ತಾವು ಪ್ರಕೃತಿ ಜೀತರಾಗುತ್ತಿದ್ದೀರಾ. ಅಂದಾಗ ಎಲ್ಲರಿಗೂ ಖುಷಿ ಇದೆ ಅಲ್ವಾ? ಯಾವುದರ ಖುಷಿ ಹೇಳಿ? ನಮ್ಮ ರಾಜ್ಯ ಬರಲಿದೆ, ಈ ಖುಷಿ ಇದೆ ಅಲ್ವಾ? ಯಾರು ಈ ಖುಷಿಯಲ್ಲಿ ಇರುತ್ತೀರಾ ಅವರು ಕೈ ಎತ್ತಿ. ಬಹಳ ಒಳ್ಳೆಯದು, ತಾವಂತೂ ಖುಷಿಯಾಗಿರುತ್ತೀರಾ, ಅದಕ್ಕಾಗಿ ಶುಭಾಶಯಗಳು. ಆದರೆ ಇಂತಹ ಖುಷಿ, ತಮ್ಮ ಸಹೋದರ ಸಹೋದರಿಯರು ಯಾರೆಲ್ಲ ದುಃಖಿಗಳು ಅಶಾಂತರಾಗಿದ್ದಾರೆ ಅವರಿಗೂ ತಮ್ಮ ತಂದೆಯ ಮೂಲಕ ಪಡೆದಿರುವಂತಹ ಕಿರಣಗಳ ಮೂಲಕ ನೀವು ಖುಷಿಯ ಕಿರಣಗಳನ್ನು ತಲುಪಿಸುತ್ತೀರಾ. ನೀವೇನು ಬಾಬನಿಂದ ಪಡ್ಕೊಂಡಿದ್ದೀರಾ ಅದನ್ನು ಯಾರೆಲ್ಲ ದುಃಖ ಅಶಾಂತಿಯಲ್ಲಿದ್ದಾರೆ ಅವ್ರಿಗೂ ಕೊಡ್ತೀರಾ, ತಲುಪಿಸ್ತೀರಾ ಅಂತಾರೆ ಬಾಬಾ. ಬಾಬ್ದಾದರವರು ಹೇಳಿದ್ದರು, ಅಂತಹ ಮನಸ್ಸ ಸೇವೆ ಮಾಡುವ ಸಮಯ ಪ್ರತಿಯೊಬ್ಬರು ತಮ್ಮ ದಿನಚರ್ಯದಲ್ಲಿ ಫಿಕ್ಸ್ ಮಾಡಿಕೊಳ್ಳಬೇಕು. ಹೇಗೆ ಅನ್ಯ ಕಾರ್ಯಗಳಿಗೋಸ್ಕರ ಸಮಯ ನಿಗದಿ ಮಾಡಿಕೊಳ್ಳುತ್ತೀರಾ, ಹಾಗೆಯೇ ತಮ್ಮ ಖುಷಿಯ ಆಹಾರದ ಮೂಲಕ ದುಃಖಿ ಆತ್ಮರಿಗೆ ಮನಸ್ಸ ಶಕ್ತಿಯ ಮೂಲಕ ಸ್ವಲ್ಪ ವರದಾನ ಕೊಟ್ಟು ಅವರನ್ನು ಸಹ ಖುಷಿಪಡಿಸಿರಿ. ತಮ್ಮ ಸಮಯ ಮನಸ್ಸ ಸೇವೆಗೋಸ್ಕರ ಯಾರು ಫಿಕ್ಸ್ ಮಾಡಿಕೊಂಡಿದ್ದೀರಾ ಅವರು ಕೈ ಎತ್ತಿ. ಒಳ್ಳೆಯದು. ಯಾರು ಮಾಡಿಕೊಂಡಿಲ್ಲ ಸ್ವಲ್ಪ ಇದ್ದೀರಾ. ಆದರೆ ಪ್ರತಿಯೊಬ್ಬರೂ ಈ ಮನಸ್ಸ ಸೇವೆಗಾಗಿ ಸಮಯವನ್ನು ನಿಗದಿ ಮಾಡಿಕೊಳ್ಳಬೇಕು. ಏಕೆಂದರೆ ತಮ್ಮ ಸಹೋದರ ಸಹೋದರಿಯರು ಅಲ್ವಾ, ದಯೆ ಬರುತ್ತೆ ಅಲ್ವಾ? ದಯೆ ಬರಲ್ವಾ ನಿಮಗೆ? ಕೇಳ್ತಿದ್ದಾರೆ ಬಾಬಾ. ಥರ ಸ್ನೇಹಿ ಪಡ್ತಾ ಹೇನಾ ಬರುತ್ತಲ್ವ ದಯೆ? ಬಾಬ್ದಾದರವರು ಎಲ್ಲರನ್ನ ನೋಡಲು ಬಯಸುತ್ತಾರೆ. ಸಂಗಮದ ವಿಶೇಷ 2 ಮಾತುಗಳು ಯಾವುದಿದೆ ಅದು ಅಮೂಲ್ಯವಾಗಿದೆ. ಒಂದು ಸಂಕಲ್ಪದ ಶಕ್ತಿ, ಮತ್ತೊಂದು ಸಂಗಮದ ಸಮಯ. ಏಕೆಂದರೆ ಸಂಗಮದ ಸಮಯದಲ್ಲಿ ಒಂದು ಜನ್ಮದಲ್ಲಿ ಅನೇಕ ಜನ್ಮಗಳ ಪ್ರಾರಬ್ಧವನ್ನು ರೂಪಿಸಿಕೊಳ್ಳಬೇಕು. ಅಂದಾಗ ವರ್ತಮಾನದಲ್ಲಿ ಬಾಪ್ದಾದರವರು ನೋಡ್ತಿದ್ದಾರೆ, ಅನೇಕರಿಗೆ ಅಶುದ್ಧ ಸಂಕಲ್ಪ ಕಡಿಮೆ ನಡೆಯುತ್ತೆ, ಆದರೆ ವ್ಯರ್ಥ ಸಂಕಲ್ಪಗಳು ಬರುತ್ತಿರುತ್ತವೆ. ಅಂದಾಗ ಈ ಒಂದು ಜನ್ಮದ ಮೌಲ್ಯದ ಅನುಗುಣವಾಗಿ ವ್ಯರ್ಥ ಸಂಕಲ್ಪಗಳು ಈಗ ಫಿನಿಶ್ ಆಗಲೇಬೇಕಾಗಿದೆ. ಏಕೆಂದರೆ ಸಂಗಮದ ಮಹತ್ವದ ಲೆಕ್ಕಾಚಾರದಿಂದ ಒಂದು ಗಳಿಗೆ ಅಮೂಲ್ಯ ಸಮಯದ ಅಧಿಕಾರವನ್ನು ಕೊಡಿಸುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ಈ 2 ಮಾತುಗಳು ಸಮಯ ಮತ್ತು ಸಂಕಲ್ಪ, ಈ 2ರ ಮೌಲ್ಯವನ್ನು ತಿಳಿದುಕೊಂಡು ಸಮಯ ಮತ್ತು ಸಂಕಲ್ಪವನ್ನು ಸಫಲ ಮಾಡಿಕೊಳ್ಳಿ. ಹೀಗೆ ಸ್ಥೂಲ ಖಜಾನೆಗಳನ್ನು ಸಫಲ ಮಾಡಿಕೊಳ್ಳುತ್ತೀರಾ ಗೊತ್ತಿದೆ ಅಲ್ವಾ? ಒಂದು ಜನ್ಮದಲ್ಲಿ ಸಫಲ ಮಾಡಿಕೊಳ್ಳುವುದರಿಂದ ಅನೇಕ ಜನ್ಮಗಳಿಗಾಗಿ ಅದರ ಪ್ರಾಪ್ತಿ ಜಮಾ ಆಗುವುದು. ಅದೇ ರೀತಿ ಈ 2 ಮಾತುಗಳ ಕಡೆ ಗಮನ ಕೊಟ್ಟು ಸಫಲ ಮಾಡಿಕೊಂಡು ಸಫಲತಾ ಮೂರ್ತಿ ಆಗಿರಿ. ಬಾಬ್ದಾದರವರು ಪ್ರತಿಯೊಬ್ಬ ಮಗುವಿಗೂ ಇಂದು ವಿಶೇಷವಾಗಿ ಒಂದು ವರದಾನ ಕೊಡುತ್ತಿದ್ದಾರೆ. ಪ್ರತಿಯೊಬ್ಬ ಮಗು ಇಂದಿನಿಂದ ತಮ್ಮನ್ನು ತಾವು ಟೆನ್ಷನ್ ಫ್ರೀ ಮಾಡಿಕೊಳ್ಳಬಹುದು. ದೃಢ ಸಂಕಲ್ಪ ಮಾಡಿ, ಇಂದಿನಿಂದ ಟೆನ್ಷನ್ ಇಲ್ಲ. ಅಟೆನ್ಷನ್ ಇದೆ, ನೋ ಟೆನ್ಷನ್.
ಬಾಬ್ದಾದ ಮಕ್ಕಳನ್ನು ಯಾವಾಗ ಟೆನ್ಷನ್ನಲ್ಲಿ ನೋಡ್ತಾರೆ ಅಲ್ವಾ, ಯೋಚಿಸ್ತಾರೆ ಈಗೀಗ ಈ ಮಕ್ಕಳ ಫೋಟೋ ತೆಗೆದು ಕಳಿಸ್ಬೇಕು ಎಂದು. ಸ್ವಯಂ ತಿಳ್ಕೊಳ್ತಾರೆ ನಾನೇನಾಗ್ಬಿಟ್ಟಿದ್ದೀನಿ ಎಂದು. ಬಾಬ್ದಾದರವರು ಮಂಜೀತ್ ಜಗಜ್ಜೀತರನ್ನಾಗಿ ಮಾಡಲು ಬಯಸುತ್ತಾರೆ. ಟೆನ್ಷನ್ ಯಾವುದರಲ್ಲಿ? ಮನಸ್ಸಿನಲ್ಲಿ ಅಲ್ವಾ ಟೆನ್ಷನ್ ಬರುತ್ತೆ. ಅಂದಾಗ ತಾವಂತೂ ರಾಜರಾಗಿದ್ದೀರಾ, ಸ್ವರಾಜ್ಯಾಧಿಕಾರಿಗಳಾಗಿದ್ದೀರಾ. ಏನು ಮನಸ್ಸು ನಿಮ್ಮದ ಅಥವಾ ಮನಸ್ಸಿಗೆ ನೀವು ಮಾಲೀಕರಾಗಿದ್ದೀರಾ? ತಾವೇನು ಹೇಳುತ್ತೀರಾ? ಇಡೀ ದಿನ ನನ್ನ ಮನಸ್ಸು ಅಂತ ಹೇಳ್ತೀರಾ ಅಲ್ವಾ, ಮನಸ್ಸು ಮಾಲೀಕ ಆಗಿಲ್ಲ ಅಲ್ವಾ? ಯಾರು ಸಾಹಸ ಮಾಡ್ತೀರಾ? ಬಾಬರವರ ವರದಾನ ಅಂತೂ ಸಹಜವಾಗಿ ಸಿಗುತ್ತೆ, ಆದರೆ ಕೇವಲ ಸ್ವಲ್ಪ ಅಟೆನ್ಷನ್ ಇಡಬೇಕು. ತಂದೆಯ ವರದಾನದ ಸಹಯೋಗದ ಅನುಭವ ಮಾಡಿ ನೋಡಬೇಕು. ಎಲ್ಲರ ಮುಖ ಯಾವಾಗಲೇ ನೋಡಲಾಗತ್ತೆ. ಹೇಗೆ ಕಾಣುತ್ತೆ? ಟೆನ್ಷನ್ ಫ್ರೀ, ಕಮಲ ಪುಷ್ಪದ ಸಮಾನ, ಹರಳಿರುವ ಗುಲಾಬಿಯ ಪುಷ್ಪದಂತೆ ಕಾಣಬೇಕು. ಬಾಬ್ದಾದರವರು ನೋಡ್ತಿದ್ದಾರೆ, ಏನೆಲ್ಲ ಮೊದಲು ಕಾರ್ಯ ಕೊಟ್ಟಿದ್ರು ಪರ್ಸೆಂಟೇಜ್ ಬರಲಿಕ್ಕೋಸ್ಕರ ಎಲ್ಲ ಸ್ಥಾನಗಳಿಂದ ಸ್ವಲ್ಪ ಸಮಾಚಾರ ಬಂದಿದೆ. ಇಲ್ಲಿಯೂ ಸಹ ರಿಸಲ್ಟ್ ಬಂದಿದೆ. ಅಟೆನ್ಷನ್ ಕೊಟ್ಟಿದ್ದೀರಾ, ಅದಕ್ಕೋಸ್ಕರ ಶುಭಾಶಯಗಳನ್ನು ಬಾಬ್ದಾದ ಕೊಡುತ್ತಿದ್ದಾರೆ. ಆದರೆ ಈಗ ಬಾಬ್ದಾದ ಇದನ್ನೇ ಬಯಸುತ್ತಾರೆ, ಸಮಯ ಪ್ರಮಾಣ ಈಗ ವಾಣಿಯ ಮೂಲಕ ಕೇಳುವ ಸಮಯವೂ ಕಡಿಮೆ ಸಿಗುವುದು. ಆದ್ದರಿಂದ ಮನಸ್ಸಿನ ಮೂಲಕ ಮತ್ತು ತಮ್ಮ ಮುಖ ನಡತೆಯ ಮೂಲಕ ಸರ್ವಿಸ್ ಮಾಡಿರಿ. ಈಗಿನ ಅಭ್ಯಾಸ ಮುಂದೆ ಬರುವಂತಹ ಸಮಯದಲ್ಲಿ ಕಾರ್ಯದಲ್ಲಿ ಬರುತ್ತದೆ, ಉಪಯೋಗ ಆಗತ್ತೆ. ಅಂದಾಗ ಇಂದಿನಿಂದ ಟೆನ್ಷನ್ ಫ್ರೀ ಆಗಿರುವ ಸಂಕಲ್ಪ ಮಾಡಬಹುದಾ? ಮಾಡ್ತೀರಾ? ಟೆನ್ಷನ್ ಮಾಡ್ಕೊಳ್ಳಲ್ಲ ಅಂತ ಕೈ ಎತ್ತಿ. ಟೆನ್ಷನ್ ಫ್ರೀ, ಒಳ್ಳೆಯದು. ಎಲ್ಲರ ಫೋಟೋ ತೆಗೀರಿ, ತುಂಬ ಒಳ್ಳೆಯದು. ಯಾರೆಲ್ಲ ಆತ್ಮರು ಪರಿಸ್ಥಿತಿಗಳ ಪ್ರಮಾಣವಾಗಿ ಬಹಳ ಟೆನ್ಷನ್ನಲ್ಲಿರ್ತಾರೆ, ವರ್ತಮಾನ ಪ್ರಪಂಚದಲ್ಲಿ ಟೆನ್ಷನ್ ಅಂತೂ ಬಹಳ ಹೆಚ್ಚುತ್ತಿದೆ. ಅಂದಾಗ ನಿಮ್ಮ ಟೆನ್ಷನ್ ಫ್ರೀನ ಅನುಭವ ಮತ್ತು ಟೆನ್ಷನ್ ಫ್ರೀನ ಚಲನೆ ನಡತೆ ಅವರ ಮುಂದೆ ಒಂದು ಉದಾಹರಣೆ ಮೂರ್ತಿ ಆಗಬೇಕು, ಆಧಾರ ಮೂರ್ತಿ ಆಗಬೇಕು. ಒಂದು ವೇಳೆ ಇಂದು ಪ್ರಪಂಚದಲ್ಲಿ ಚಕ್ಕರ್ ಹಾಕಿ ಬನ್ನಿ ಅಥವಾ ಸಮಾಚಾರ ಕೇಳಿ ಏನು ಕಾಣುತ್ತೆ? ಟೆಂಪ್ರವರಿಯಾಗಿ ತಮ್ಮನ್ನು ತಾವು ಖುಷಿಪಡಿಸಿಕೊಳ್ಳುವ ಸಾಧನಗಳನ್ನು ತಯಾರು ಮಾಡ್ಕೊಳ್ತಾ ಇರ್ತಾರೆ. ಅಂದಾಗ ಟೆನ್ಷನ್ ಇರುವಂತಹವರಿಗೆ ಟೆನ್ಷನ್ ಫ್ರೀನ ಎಕ್ಸಾಂಪಲ್ ತೋರಿಸಿರಿ, ಆಗ ಅವರಿಗೂ ಸಹ ಆಶ್ರಯ ಕಾಣುವುದು. ಅಂದಾಗ ಸಂಕಲ್ಪ ಮಾಡಿ, ತಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದ್ದೀರಾ ಟೆನ್ಷನ್ ಫ್ರೀ ಆಗಿರ್ತೀವಿ ಎಂದು ಮಾಡಿದ್ದೀರಾ? ದೃಢ ಮಾಡಿಕೊಂಡಿದ್ದೀರಾ ಅಥವಾ ಸಾಧಾರಣವಾಗಿ ಮಾಡಿದ್ದೀರಾ? ಎಲ್ಲಿ ದೃಢತೆ ಇರುವುದು ಅಲ್ಲಿ ಸಫಲತೆ ಇದ್ದೇ ಇದೆ. ಮಾಡ್ತೀವಿ ಅಲ್ಲ, ಮಾಡಲೇಬೇಕು. ಇಷ್ಟನಾ? ಇದರಲ್ಲಿ ಕೈ ಎತ್ತಿ. ಬಾಬ್ದಾದರವರು ಒಂದು ಮಾತನ್ನು ನೋಡಿದ್ರು, ಕೈ ಎತ್ತಿ ತುಂಬ ಖುಷಿ ಪಡಿಸ್ಬಿಡ್ತೀರಾ, ಕೈ ಎತ್ತುತ್ತೀರಾ, ಖುಷಿ ಪಡಿಸ್ತೀರಾ. ಆದರೆ ಈಗೇನು ಮಾಡಬೇಕು? ದೃಢ ಸಂಕಲ್ಪ. ಸಾಧಾರಣ ಸಂಕಲ್ಪದಲ್ಲಿ ಹಗಲು ರಾತ್ರಿಯ ಅಂತರವಿದೆ. ದೃಢ ಸಂಕಲ್ಪ ಮತ್ತು ಸಾಧಾರಣ ಸಂಕಲ್ಪದಲ್ಲಿ ಹಗಲು ರಾತ್ರಿಯ ಅಂತರವಿದೆ. ಮಾಡ್ತೀವಿ ಮತ್ತು ಮಾಡಲೇಬೇಕು. ಈ ವರ್ಷದ ಈ ಸೀಸನ್ನಿನ ಲಾಸ್ಟ್ ಡೇ ಇಂದು. ಆದರೆ ಮುಂದಿನ ಸೀಸನ್ನಲ್ಲಿ ಬಾಬ್ದಾದ ಪ್ರತಿಯೊಬ್ಬ ಚಿಕ್ಕ ದೊಡ್ಡ ಸೆಂಟರ್ ಬಹಳ ಸಮಯ ಇದೆ ಮಧ್ಯದಲ್ಲಿ. ಮುಂದಿನ ವರ್ಷದ ಸೀಸನ್ನಲ್ಲಿ ಕಾರಣ ಇಲ್ಲ, ನಿವಾರಣಾ ಸ್ವರೂಪವಾಗಿ ನೋಡಲು ಬಯಸುತ್ತಾರೆ. ಅಂದಾಗ ಅಷ್ಟು ಸಾಹಸ ಮತ್ತು ಉಮಂಗ ಇದೆಯಾ? ಬ್ರಾಹ್ಮಣ ಪರಿವಾರದಲ್ಲಿ ಟೆನ್ಷನ್ನಿನ ಹೆಸರು ಗುರುತು ಇರಬಾರದು. ಆಗತ್ತಾ? ಸಾಧ್ಯವಾ? ಪ್ರತಿಯೊಬ್ಬರು ತಮ್ಮ ಜೊತೆ ತಾವು ಕೇಳಿಕೊಳ್ಳಿ, ಆಗುತ್ತಾ? ಈ ಖುಷಿಯ ಸಂದೇಶವನ್ನು ಬಾಬ್ದಾದರವರು ಕೇಳಲು ಬಯಸುತ್ತಾರೆ. ಬಾಬ್ದಾದರವರು ನೋಡಿದ್ದಾರೆ, ಎಲ್ಲರೂ ಇಚ್ಛೆಯನ್ನಂತೂ ಇಟ್ಕೊಳ್ತೀರಾ ಮಾಡ್ತೀವಿ ಎಂದು. ಆದರೆ ಯಾವಾಗ ಸಮಸ್ಯೆ ಬರುತ್ತೆ ಆಗ ಸಮಸ್ಯೆ ತನ್ನದನ್ನಾಗಿ ಮಾಡಿಕೊಳ್ಳುತ್ತದೆ. ಮತ್ತು ಬಹಳ ಮಧುರ ಮಾತುಗಳನ್ನು ಮಾತನಾಡುತ್ತಾರೆ. ಇದಾಗ್ಬಿಟ್ಟಿದ್ದರೆ ಚೆನ್ನಾಗಿರ್ತಿತ್ತು, ಅದಾಗಿದ್ದರೆ ಚೆನ್ನಾಗಿರ್ತಿತ್ತು, ಈ ರೀತಿ ನಡೆದಿದ್ದರೆ ಚೆನ್ನಾಗಿತ್ತು ಎಂದು ಬಾಬ್ದಾದರವರಿಗೆ ಬಹಳ ಮಧುರಾತಿ ಮಧುರ ಮಾತುಗಳನ್ನು ತಿಳಿಸುತ್ತಾರೆ. ಎಲ್ಲದಕ್ಕೂ ಕಾರಣವಾಗಿರುವಂತಹ ವಿಷಯಗಳಿಗೆ ರಾಜ ಆಗಬೇಡಿ ಅಷ್ಟೇ ಅಂತಾರೆ ಬಾಬಾ. ಎಲ್ಲದಕ್ಕೂ ರಾಜ ಆಗಬೇಡಿ, ಸ್ವರಾಜ್ಯಾಧಿಕಾರಿ ಆಗಬೇಡಿ.
ಇಂದು ಬಾಬ್ದಾದ ಎಲ್ಲ ಮಕ್ಕಳನ್ನು ಬಲೆ ಸನ್ಮುಖದಲ್ಲಿರಬಹುದು, ದೂರದಲ್ಲೇ ಕುಳಿತಿರಬಹುದು, ಆದರೆ ತಂದೆಯ ಹೃದಯದಲ್ಲಿ ಕುಳಿತಿದ್ದಾರೆ. ತಾವಂತೂ ಕಣ್ಣುಗಳ ಸನ್ಮುಖದಲ್ಲಿದ್ದೀರಾ, ಆದರೆ ಬಾಬ್ದಾದ ಯಾರೆಲ್ಲ ದೂರ ಕುಳಿತಿದ್ದಾರೆ ಅವರನ್ನು ಹೃದಯದಲ್ಲಿ ನೋಡುತ್ತಿದ್ದಾರೆ. ಬಾಬ್ದಾದರವರಿಗೆ ಗೊತ್ತಿದೆ, ಇಂದಿನ ದಿನ ಮಧುಬನದಲ್ಲಿಯೂ ಚಿಕ್ಕ ಚಿಕ್ಕ ಗೀತಾ ಪಾಠಶಾಲೆಗಳು ಆಗಿದೆ. ಮಕ್ಕಳು ಬಂದಿದ್ದೀರಾ? ಚಿಕ್ಕ ಚಿಕ್ಕ ಗೀತಾ ಪಾಠಶಾಲೆ ಆಗಿಬಿಟ್ಟಿದೆ ಅಂತಾರೆ ಬಾಬಾ. ಮಕ್ಕಳು ಬಂದಿದ್ದಾರೆ. ಬಾಬ್ದಾದ ಬಹಳ 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 ಕೆಳಗೆ ಕೂತಿರುವಂತಹವರಿಗೆ, ಎಲ್ಲೆಲ್ಲ ಕೂತ್ಕೊಂಡಿರುವಂತಹವರಿಗೆ ಎಲ್ಲದಕ್ಕಿಂತ ಮೊದಲು ಹೃದಯದ ಪ್ರೀತಿ, ಹೃದಯದ ನೆನಪು, ಹೃದಯದ ದುಲಾರ್ ಕೊಡ್ತಿದ್ದಾರೆ ಬಾಬಾ. ಆ ದಿವಸ ಶಾಂತಿವನದಲ್ಲಿ 28,000ಕ್ಕಿಂತಲೂ ಜಾಸ್ತಿ ಸಹೋದರ ಸಹೋದರಿಯರು ಬಂದಿದ್ದರು ಬಾಬಾ ಮಿಲನಕ್ಕಾಗಿ. ಬಾಬ್ದಾದರವರು ನೋಡ್ತಾ ಇದ್ದಾರೆ, ಮಕ್ಕಳಿಗೆ ಸ್ವಲ್ಪ ಕಷ್ಟನೂ ಆಗ್ತಾ ಇರಬಹುದು, ಕಷ್ಟನೂ ನೋಡಬೇಕಾಗತ್ತೆ. ಆದರೆ ಈ ಕಷ್ಟ ಖುಷಿಯಲ್ಲಿ ಅನುಭವ ಆಗೋದಿಲ್ಲ, ಖುಷಿಯಲ್ಲಿ ಕಷ್ಟದ ಅನುಭವ ಆಗೋದಿಲ್ಲ. ಮತ್ತೆಯೂ ಆರಾಮಾಗಿ ಮಲ್ಕೊಳ್ಳೋದಕ್ಕೋಸ್ಕರ 3 ಹೆಜ್ಜೆ ಜಾಗ ಅಂತೂ ಸಿಕ್ಕಿದೆ ಅಲ್ವಾ? ಯಾರು ಪಟ್ಟರಾಣಿಯರಿದ್ದೀರಾ ಅಂದರೆ ನೆಲದಲ್ಲಿ ಕೂತ್ಕೊಳ್ತೀರಾ, ನೆಲದಲ್ಲಿ ಮಲಗ್ತೀರಾ, ಆ ಮಕ್ಕಳಿಗೆ ಬಾಬ್ದಾದರವರು ವಿಶೇಷವಾಗಿ ನೆನಪು ಪ್ರೀತಿಯನ್ನು ಕೊಡುತ್ತಿದ್ದಾರೆ. ಒಳ್ಳೆಯದು. ಯಾರು ಈ ದಿನ ಮೊದಲು ಮಧುಬನದಲ್ಲಿ ಬಂದಿದ್ದೀರಾ, ಫಸ್ಟ್ ಟೈಮ್ ಬಂದಿದ್ದೀರಾ, ಬಾಬ್ದಾದರವ್ರ ಜೊತೆ ಫಸ್ಟ್ ಟೈಮ್ ಮಿಲನ ಮಾಡಲಿಕ್ಕೆ ಬಂದಿದ್ದೀರಾ, ಅವರು ಕೈ ಎತ್ತಿ. ಇಂದಿಗಿಂತ ಮೊದಲ ಇಂದು ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ ಅಂತಹ ಮಕ್ಕಳಿಗೆ ಬಾಬ್ದಾದ ಹೊಸ ಬ್ರಾಹ್ಮಣ ಪರಿವಾರದಲ್ಲಿ ಬಂದಿರೋದಕ್ಕಾಗಿ ತನ್ನ ಕಡೆಯಿಂದ ಮತ್ತು ಬ್ರಾಹ್ಮಣ ಪರಿವಾರದ ಕಡೆಯಿಂದ ಬಹಳ ಬಹಳ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಏಕೆಂದರೆ ಮತ್ತೆಯೂ ಸಹ ಟೂ ಲೇಟ್ ಆಗಕ್ಕೆ ಮುಂಚೆ ಏಕೆಂದರೆ ಮತ್ತೆಯೂ ಲೇಟ್ ಆದರೂ ಪರವಾಗಿಲ್ಲ, ಬಂದಿದ್ದೀರಾ ಅಲ್ವಾ, ಆದರೆ ಬಂದು ಬಿಟ್ಟಿದ್ದೀರಾ ಅಲ್ವಾ, ಬಾಬ್ದಾದ ಮತ್ತು ಪರಿವಾರವನ್ನು ನೋಡಿದ್ರಿ ಅಲ್ವಾ, ಬಾಬ್ದಾದ ತಿಳಿದುಕೊಳ್ಳುತ್ತಾರೆ. ಬಲೆ ತಾವು ಇಂದು ಬರುವಂತಹವರಿಗೆ ವಿಶೇಷವಾಗಿ ವರದಾನ ಇದೆ. ಒಂದು ವೇಳೆ ಹೃದಯದಿಂದ ಬಯಸಿದ್ದೆ ಆದರೆ ಲಾಸ್ಟ್ ಸೊ ಫಸ್ಟಲ್ಲಿ ಬರಬಹುದು. ಬಾಬ್ದಾದ ಮತ್ತು ಪರಿವಾರದ ಮಕ್ಕಳಿಗೆಲ್ಲರಿಗೂ ನಿಮ್ಮೆಲ್ಲರ ಜೊತೆಯಲ್ಲಿ ಪ್ರೀತಿ ಇದೆ, ಸಹಯೋಗಿಯಾಗಿದ್ದಾರೆ, ಸ್ನೇಹ ಕೊಡುತ್ತಾರೆ, ನಿಮ್ಮನ್ನು ಮುಂದುವರಿಸ್ತಾರೆ, ಅವಕಾಶಗಳನ್ನು ಕೊಡುತ್ತಾರೆ. ಆದ್ದರಿಂದ ಇಂದು ಬಂದಿರುವಂತಹವರು ಮುಂದುವರಿಯುವ ಅವಕಾಶ ಬಹಳ ಚೆನ್ನಾಗಿ ಡ್ರಾಮಾದಲ್ಲಿ ಸಿಗತ್ತೆ. ಮುಂದುವರಿಬೋದು, ಎಷ್ಟು ಬೇಕೋ ಅಷ್ಟು ಮುಂದುವರಿಬೋದು. ಲಾಸ್ಟ್ ಸೊ ಫಸ್ಟಲ್ಲಿ ಬರಬಹುದು. ಪೂರ್ತಿ ಪರಿವಾರ ಎಲ್ಲಿಂದಲೂ ಬಂದಿದ್ದೀರಾ, ಆ ಪರಿವಾರ ನಿಮಗೆ ಸಹಯೋಗಿ ಆಗುವುದು. ತಾವು ಸಹಜವಾಗಿ ಯೋಗಿ ಆಗಬೇಕು. ಒಳ್ಳೆಯದು. ಸೇವೆಯ ಟರ್ನ್ ರಾಜಸ್ಥಾನ್ ಮತ್ತು ಭೋಪಾಲ್ ಝೋನ್ದಿತ್ತು. ಬಾಬಾ ಹೇಳ್ತಾರೆ, ರಾಜಸ್ಥಾನದ ಭೂಮಿ ಬ್ರಹ್ಮ ಬಾಬರವರಿಗೆ ಬಹಳ ಇಷ್ಟ ಆಯಿತು. ರಾಜಸ್ಥಾನದಲ್ಲಿಯೇ ಮಧುಬನವನ್ನು ಮಾಡಲಾಗಿದೆ. ರಾಜಸ್ಥಾನದ ಸೇವೆಯನ್ನು ಬಾಬ್ದಾದರವರು ನೋಡಿದ್ದಾರೆ. ಪ್ರತಿ ಸ್ಥಾನದಲ್ಲಿ ಈಗ ಬಹಳ ಚೆನ್ನಾಗಿ ವೃದ್ಧಿಯಾಗುತ್ತಿದೆ. ಹೊಸ ಹೊಸ ಆತ್ಮಗಳಿಗೆ ಬಾಬ್ರವರ ಸಂದೇಶ ಕೊಡುವ ಪ್ರೋಗ್ರಾಮ್ಸು ಸಹ ಚೆನ್ನಾಗಿ ನಡೆಯುತ್ತಿದೆ. ಆದರೆ ಬಾಬ್ದಾದ ಎಲ್ಲರಿಗೂ ಇದನ್ನೇ ಹೇಳುತ್ತಾರೆ, ಪ್ರತಿಯೊಂದು ಸೇವಾ ಕೇಂದ್ರ ಯಜ್ಞ ಸ್ನೇಹಿ ವಾರೀಸ್ ಅಂತಹ ಗ್ರೂಪನ್ನು ತಯಾರು ಮಾಡಬೇಕು. ಸ್ವಯಂ ಮುಂದುವರಿತಾ ಹೋಗಬೇಕು. ಬೇರೆಯವರನ್ನು ಸಹ ಯಜ್ಞ ಸ್ನೇಹಿಗಳನ್ನಾಗಿ ಮಾಡಬೇಕು. ಮುಂದಿನಕ್ಕೆ ಮೊದಲ ಮಿಲನದಲ್ಲೂ ಬಾಬಾ ಇದೇ ಹೇಳಿದರು, ಯಜ್ಞ ಸ್ನೇಹಿ, ಸೇವಾ ಸ್ನೇಹಿ ಮತ್ತು ಸಫಲ ಮಾಡಿಕೊಳ್ಳುವುದರಲ್ಲಿ ಸದಾ ಮುಂದುವರಿಯುವಂತಹವರು ವೃದ್ಧಿ ಆಗ್ತಾ ಇದ್ದಾರೆ. ಒಳ್ಳೆಯದು. ಸಂದೇಶ ಕೊಡುವ ಕಾರ್ಯದಲ್ಲಿ ಪ್ರತಿಯೊಬ್ಬರು ಉಮಂಗ ಉತ್ಸಾಹದಲ್ಲಿದ್ದೀರಾ. ಈಗ ಬಾಬ್ದಾದ ಇದನ್ನೇ ನೋಡಲು ಬಯಸುತ್ತಾರೆ. ಸ್ವಯಂ ಮತ್ತು ಸೇವೆ ಎರಡರ ಬ್ಯಾಲೆನ್ಸ್ ಮಾಡುವಂತಹವರು. ಪ್ರತಿಯೊಂದು ಸೆಂಟರಿಂದ ಜಾಸ್ತಿಗಿಂತ ಜಾಸ್ತಿ ಜನ ಮುಂದೆ ಬರಬೇಕು. ಯಜ್ಞ ಸ್ನೇಹಿಗಳಾಗಬೇಕು, ಯಜ್ಞ ಸಹಯೋಗಿಗಳಾಗಿರಬೇಕು, ಸೇವೆಯಲ್ಲಿ ಬಹಳ ಉಮಂಗ ಉತ್ಸಾಹದಿಂದ ಮುಂದುವರಿಬೇಕು. ಬಾಬಾ ಹೇಳ್ತಾರೆ, ಅಂತಹವರು ಮುಂದೆ ಬರಬೇಕು. ಕೇವಲ ಸೇವೆ ಅಲ್ಲ, ಸ್ವ ಮತ್ತು ಸೇವೆ ಎರಡೂ ಇರಬೇಕು. ಏಕೆಂದರೆ ಈಗ ಸ್ವಪರಿವರ್ತನೆಯ ಸಮಯ ಜಾಸ್ತಿ ಇಲ್ಲ.
ಅಷ್ಟು ಜಾಸ್ತಿ ಇಲ್ಲ, ಸಮಯ ಇಲ್ಲ ಜಾಸ್ತಿ. ಅದಕ್ಕೋಸ್ಕರ ಮೊದಲು ಸ್ವಯಂ ಜೊತೆಯಲ್ಲಿ ಸೇವೆ. ಪ್ರತಿಯೊಂದು ಸೇವಾ ಕೇಂದ್ರ ನಿರ್ವಿಘ್ನ, ಎಲ್ಲ ಸಾಥಿಯರು ನಿರ್ವಿಘ್ನ, ಕೇವಲ ಟೀಚರ್ಸ್ ಅಷ್ಟೇ ಅಲ್ಲ, ಆದರೆ ಪೂರ್ತಿ ಕ್ಲಾಸ್ ನಿರ್ವಿಘ್ನ ಮತ್ತು ಸ್ವಪರಿವರ್ತನೆಯ ಅಟೆನ್ಷನ್ ಇಟ್ಟುಕೊಳ್ಳುವವರಾಗಿರಬೇಕು. ಈ ವೃದ್ಧಿ ಮಾಡಿ ಒಂದೊಂದು ಮಾತನ್ನು ಕೇಳಿ ಉಮಂಗ ಉತ್ಸಾಹದ ರೆಕ್ಕೆ ತೊಟ್ಟುಕೊಳ್ಳಿ. ಬಾಬ್ದಾದರವರಿಗೆ ನಿರ್ವಿಘ್ನ ಸೆಂಟರಿನ ಸಮಾಚಾರ ಕೊಡಬಹುದು. ಬಾಕಿ ಬಾಬ್ದಾದ ನೋಡ್ತಿದ್ದಾರೆ, ರಾಜಸ್ಥಾನದಲ್ಲಿಯೂ ಸಹ ಬಹಳ ಸೇವೆ ಮುಂದುವರಿಯುತ್ತಿದೆ ಮತ್ತು ಮುಂದುವರಿಯುತ್ತಾ ಇರುವುದು. ಬಾಬ್ದಾದ ಪ್ರತಿಯೊಬ್ಬ ಮಗುವಿಗೂ ಮುಂದುವರಿಯಲು ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಒಳ್ಳೆಯದು. ಭೋಪಾಲ್ ಝೋನು ಸರಿ. ಈ ಝೋನು ತನ್ನ ಪರಿವರ್ತನೆ ಮತ್ತು ಸೇವೆಯ ವೃದ್ಧಿಯಲ್ಲಿ ಬಹಳ ಮುಂದುವರಿಯುತ್ತಿದೆ. ಬಾಬ್ದಾದರವರಿಗೆ ಖುಷಿ ಇದೆ. ಪ್ರತಿಯೊಬ್ಬ ಮಗು ಸ್ವಯಂನ ಪ್ರತಿಯೊ ಪ್ಲ್ಯಾನ್ ಮಾಡುತ್ತಿದ್ದಾರೆ ಮತ್ತು ಪ್ರಾಕ್ಟಿಕಲಲ್ಲೂ ತರುತ್ತಿದ್ದಾರೆ ಮತ್ತು ಬಾಬಾರವರ ಶುಭ ಆಶೆ ಇದೆ, ಸದಾ ಮುಂದುವರಿಯುತ್ತಾ ಇರುತ್ತೀರಾ. ಪ್ರತಿಯೊಂದು ಝೋನಲ್ಲಿ ನೋಡಲಾಯಿತು. ಈಗ ಉಮಂಗ ಉತ್ಸಾಹವಿದೆ. ಆದ್ದರಿಂದ ಸೇವೆಯಲ್ಲಿ ತಮ್ಮ ತಮ್ಮ ಸ್ಥಾನದಲ್ಲಿ ವೃದ್ಧಿ ಮಾಡುತ್ತಿದ್ದೀರಾ. ಬಾಬ್ದಾದ ಮುಂದಕ್ಕೋಸ್ಕರ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಬಡ್ತೆ ಚಲೋ, ಉಡ್ತೆ ಚಲೋ, ಉಡಾತೆ ಚಲೋ. ಮುಂದುವರಿತಾ ಇರಿ, ಹಾರುತ್ತಾ ಇರಿ, ಹಾರಿಸ್ತಾ ಇರಿ. ಒಳ್ಳೆಯದು. ಡಬಲ್ ವಿದೇಶಿ ಸಹೋದರ ಸಹೋದರಿಯರ ಜೊತೆ ಮಾತಾಡ್ತಾ ಬಾಬಾ ಹೇಳ್ತಾರೆ, ಫಾರಿನ್ ಅವ್ರ ಬಳಿ ಪೇಪರ್ಸ್ ಅಂತೂ ಬರುತ್ತೆ, ಆದರೆ ಒಂದು ವಿಶೇಷತೆ ಇದೆ, ಅವರು ಸತ್ಯ ಹೃದಯದಿಂದ ಹೇಳಿಬಿಡ್ತಾರೆ. ಏನೂ ಇದ್ದರೂ ಒಳಗೆ ಮನಸ್ಸಲ್ಲಿ ಇಟ್ಕೊಳ್ಳೋದಿಲ್ಲ. ಅದರ ಸಮಾಧಾನ ಸತ್ಯ ಹೃದಯದಿಂದ ಮಾಡಿಕೊಳ್ತಾ ಇರ್ತಾರೆ. ಬಾಬ್ದಾದರವರಿಗೆ ಖುಷಿ ಇದೆ. ಸತ್ಯ ಹೃದಯ ಉಳ್ಳಂತಹವರು ತಂದೆಯನ್ನು ಆಸೀರ್ ಮಾಡ್ಕೊಂಡ್ಬಿಡ್ತಾರೆ, ತಂದೆಯನ್ನೇ ಗೆದ್ದು ಬಿಡುತ್ತಾರೆ. ಅವರಿಗೆ ಅಜೂರ್ ಆಗಿಬಿಡುತ್ತಾರೆ. ಒಳ್ಳೆಯ ಫಲಿತಾಂಶವನ್ನು ನೋಡಿ ಬಾಬ್ದಾದರವರು ಮುಗುಳ್ನಗ್ತಾ ಇದ್ದಾರೆ ಮತ್ತು ವರದಾನ ಕೊಡುತ್ತಿದ್ದಾರೆ. ಸದಾ ಮುಂದುವರಿಯುತ್ತಾ ಇರಿ. ಟೀಚರ್ಸು ಸಹ ಚೆನ್ನಾಗಿ ಪರಿಶ್ರಮ ಪಡುತ್ತಿದ್ದೀರಾ. ಬಾಬ್ದಾದರವರಿಗೆ ಖುಷಿ ಆಗತ್ತೆ. ಎಲ್ಲರಿಗಿಂತ ಜಾಸ್ತಿ ಮಧುಬನದ ಲಾಭವನ್ನು ಫಾರಿನರ್ಸ್ ತಗೊಳ್ತಿದ್ದಾರೆ. ಒಂದಲ್ಲ ಒಂದು ರೂಪದಲ್ಲಿ ಬಂದುಬಿಡ್ತಾರೆ ಮಧುಬನಕ್ಕೆ. ಪ್ರತಿ ಮಿಲನದಲ್ಲಿ ಫಾರಿನರ್ಸ್ ಇದ್ದೇ ಇರ್ತಾರೆ. ಎಲ್ಲರಿಗಿಂತ ಜಾಸ್ತಿ ಮಧುಬನದ ಲಾಭ ಫಾರಿನರ್ಸ್ ತಗೊಳ್ತಿದ್ದಾರೆ ಅಂತಾರೆ ಬಾಬಾ. ಬಾಬ್ದಾದರವರು ನೋಡ್ತಿದ್ದಾರೆ, ಫಾರಿನ್ನ ಚಿಕ್ಕ ಚಿಕ್ಕ ಸ್ಥಾನಗಳಲ್ಲಿಯೂ ಕೂಡ ಚೆನ್ನಾಗಿ ಬಾಬನ ಪ್ರತ್ಯಕ್ಷತೆ ಮಾಡುವಂತಹ ಸೇವೆ ಆರಂಭ ಮಾಡಿಬಿಟ್ಟಿದ್ದೀರಾ. ಸೇವೆಗಾಗಿ ಶುಭಾಶಯಗಳು, ಸ್ವಪರಿವರ್ತನೆಗಾಗಿ ಶುಭಾಶಯಗಳು. ಹಾರ್ತಾ ಇರಿ, ಹಾರಿಸ್ತಾ ಇರಿ. ಒಳ್ಳೆಯದು. 4 ಕಡೆಯ ದೇಶ ವಿದೇಶದ ಮಕ್ಕಳಿಗೆ ಬಾಬ್ದಾದ ಪುರುಷಾರ್ಥದಲ್ಲಿ ಸಹಜವಾಗಿ ಮುಂದುವರಿಯಲು ಮತ್ತು ಮುಂದುವರೆಸಲು ಖಾಸಾಗಿ ಶುಭಾಶಯ ಕೊಡುತ್ತಿದ್ದಾರೆ. ಈಗೇನು ಸಮಯ ಬರಲಿದೆ, ಅದಕ್ಕಾಗಿ ಬಾಬ್ದಾದ ಡೈರೆಕ್ಷನ್ ಕೊಟ್ಟಿದ್ದಾರೆ. ತೀವ್ರ ಪುರುಷಾರ್ಥಿಗಳಾಗಿ ಸೆಕೆಂಡಿನಲ್ಲಿ ಬಿಂದು ಇಡಿ. ಫುಲ್ ಸ್ಟಾಪ್ ಇಡುವ ಅಭ್ಯಾಸ ಅತಿ ಅವಶ್ಯಕವಾಗಿದೆ. ಈ ಮಾತನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಅಚಾನಕ್ಕಾಗಿ ಏನಾದರೂ ಹಾಗೆ ಆಗತ್ತೆ. ಆದ್ದರಿಂದ ಬಾಬಾರವರ ಶುಭ ಆಶೆ ಇದೆ. ಪ್ರತಿಯೊಬ್ಬ ಮಗು ಜೊತೆಯಲ್ಲಿರಬೇಕು, ಜೊತೆಯಲ್ಲಿ ಹೋಗಬೇಕು, ಜೊತೆಯಲ್ಲಿ ರಾಜ್ಯ ಮಾಡಬೇಕು. ಬ್ರಹ್ಮ ಬಾಬರವರ ಜೊತೆಯಲ್ಲಿ ಶಿವತಂದೆಯಂತೂ ಸಾಕ್ಷಿಯಾಗಿಬಿಡುತ್ತಾರೆ. ಸಾಥಿ ಆಗುವಂತಹವರಂತೂ ಬಾಬ್ದಾದರವರ ಸಮಾನ ಆಗಲೇಬೇಕು ಅಲ್ವಾ. ಒಳ್ಳೆಯದು. ಪ್ರತಿಯೊಬ್ಬ ಮಗುವಿಗೆ ಬಾಬ್ದಾದರವರ ಕಡೆಯಿಂದ ಈ ವರ್ಷಕ್ಕಾಗಿ ಶುಭಾಶಯಗಳು ಮತ್ತು ಮುಂದಿನ ವರ್ಷಕ್ಕಾಗಿಯೂ ಶುಭಾಶಯಗಳು. ಸದಾ ತಂದೆಯ ಸಮಾನ ಆಗಲೇಬೇಕು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ವರದಾನ: ಮನನ ಶಕ್ತಿಯ ಮೂಲಕ ಶಕ್ತಿಶಾಲಿಯಾಗಿ ವಿಘ್ನಗಳ ಫೋರ್ಸನ್ನು ಸಮಾಪ್ತಿ ಮಾಡುವಂತಹ ಸರ್ವ ಆಕರ್ಷಣ ಮುಕ್ತರಾಗಿರಿ. ಮನನ ಶಕ್ತಿಯ ಮೂಲಕ ಶಕ್ತಿಶಾಲಿಯಾಗಿ ವಿಘ್ನಗಳ ಫೋರ್ಸನ್ನು ಸಮಾಪ್ತಿ ಮಾಡುವಂತಹ ಆಕರ್ಷಣ ಮುಕ್ತರಾಗಿರಿ. ವರದಾನದ ವಿಶ್ಲೇಷಣೆ: ವರ್ತಮಾನ ಸಮಯ ಮನನ ಶಕ್ತಿಯ ಮೂಲಕ ಆತ್ಮನಲ್ಲಿ ಸರ್ವಶಕ್ತಿಗಳನ್ನು ತುಂಬಿಕೊಳ್ಳುವ ಅವಶ್ಯಕತೆ ಇದೆ.
ಇದಕ್ಕಾಗಿ ಅಂತರ್ಮುಖಿಯಾಗಿ ಪ್ರತಿ ಪಾಯಿಂಟ್ ಬಗ್ಗೆ ಮನನ ಮಾಡಿದಾಗ ಬೆಣ್ಣೆ ಹೊರಬರುವುದು ಮತ್ತು ಶಕ್ತಿಶಾಲಿ ಆಗುತ್ತೀರಾ. ಅಂತಹ ಶಕ್ತಿಶಾಲಿ ಆತ್ಮರು ಅತೀಂದ್ರಿಯ ಸುಖದ ಪ್ರಾಪ್ತಿಯ ಅನುಭವ ಮಾಡುತ್ತಾರೆ. ಅವರಿಗೆ ಅಲ್ಪಕಾಲದ ಯಾವುದೇ ವಸ್ತು ತನ್ನ ಕಡೆ ಆಕರ್ಷಣೆ ಮಾಡುವುದಿಲ್ಲ. ಅವರ ಮಗ್ನ ಅವಸ್ಥೆಯ ಮೂಲಕ ಏನು ಆತ್ಮೀಯತೆಯ ಶಕ್ತಿಶಾಲಿ ಸ್ಥಿತಿ ತಯಾರಾಗತ್ತೆ, ಅದರಿಂದ ವಿಘ್ನಗಳ ಫೋರ್ಸು ಸಮಾಪ್ತಿಯಾಗುವುದು. ಸ್ಲೋಗನ್: ಬ್ರಾಹ್ಮಣ ಸಂಸಾರದಲ್ಲಿ ಸರ್ವರ ಗೌರವ ಪ್ರಾಪ್ತಿ ಮಾಡಿಕೊಳ್ಳುವವರೇ ಸಿಂಹಾಸನ ಅಧಿಕಾರಿಗಳಾಗುತ್ತಾರೆ. ಬ್ರಾಹ್ಮಣ ಸಂಸಾರದಲ್ಲಿ ಸರ್ವರ ಗೌರವ ಪ್ರಾಪ್ತಿ ಮಾಡಿಕೊಳ್ಳುವವರೇ ಸಿಂಹಾಸನ ಅಧಿಕಾರಿ ಆಗುತ್ತಾರೆ. ಅವ್ಯಕ್ತ ಇಶಾರೆ: ಅಪವಿತ್ರತೆಯ ಬೀಜವನ್ನು ಸಹ ಸಮಾಪ್ತಿ ಮಾಡಿ ಸಂಪೂರ್ಣ ಸ್ವಚ್ಛ ಪವಿತ್ರವಾಗಿರಿ. ಬ್ರಹ್ಮ ತಂದೆ ಮತ್ತು ಶಿವ ತಂದೆಯ ವಿಶೇಷ ಇಷ್ಟಪಡುವ ವಿಷಯವೆಂದರೆ ಪವಿತ್ರತೆ. ಬ್ರಹ್ಮಬಾಬರವ್ರಿಗೂ ಇಷ್ಟ, ಶಿವಬಾಬರವ್ರಿಗೂ ಇಷ್ಟ ಪವಿತ್ರತೆ. ಆದರೆ ಪವಿತ್ರತೆಯ ಪರಿಭಾಷೆ ಬಹಳ ಶ್ರೇಷ್ಠ ಮತ್ತು ಗುಹ್ಯವಾಗಿದೆ. ಪವಿತ್ರತೆ ಎಲ್ಲಿ ಇರುವುದು ಅಲ್ಲಿ ನಿಶ್ಚಯ, ಸತ್ಯತೆ, ಸ್ವಚ್ಛತೆ ಎಲ್ಲವೂ ಬರುತ್ತದೆ. ಸಂಪೂರ್ಣ ಪವಿತ್ರತೆಯ ಅರ್ಥವೇ ಆಗಿದೆ ಸ್ವಪ್ನ ಮಾತ್ರದಲ್ಲಿಯೂ ಆ ಪವಿತ್ರತೆ ಮನಸ್ಸು ಬುದ್ಧಿಯನ್ನು ಟಚ್ ಮಾಡಬಾರದು. ಇದಕ್ಕೆ ಹೇಳಲಾಗುವುದು ಸತ್ಯವಾದ ವೈಷ್ಣವರೆಂದು. ಓಂ ಶಾಂತಿ.